ಒಳ ಮೀಸಲಾತಿ ವಿರುದ್ಧ ಬಲಗೈ ಸಮಾಜದ ಬೆಂಗಳೂರು ಪ್ರತಿಭಟನೆ ಚಲೋ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ತಿರಸ್ಕರಿಸಿ ಹಾಗೂ ರೋಸ್ಟರ್ ಬಿಂದುವಿನ ವರ್ಗೀಕರಣದ ಎಡವಟ್ಟನ್ನ ಖಂಡಿಸಿ ಬಲಗೈ ಸಮಾಜ ಜಾತಿಗಳ ಒಕ್ಕೂಟ ಬೆಂಗಳೂರು ಚಲೋ ಕರೆ ನೀಡಿದೆ. ಈ ಕುರಿತು ಪಟ್ಟಣದಲ್ಲಿ ಸಮುದಾಯ ಮುಖಂಡರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಬಾಬುರಾವ್ ಅರುಣೋದಯ, ಮಹಾದೇವ್ ಮೋಗ, ಚಂದ್ರು ಜಂಗ್ಲೆ ಸೇರಿದಂತೆ ಮುಖಂಡರು ಬೆಂಗಳೂರಿನ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಸಾಮೂಹಿಕ ಕರೆ ನೀಡಿದರು. ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವ ಒಳ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಹಾಗೂ ರಾಜ್ಯದ ಬಲಗೈ ಸಮಾಜದ ಬುದ್ಧಿಜೀವಿಗಳ ನೇತೃತ್ವದಲ್ಲಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಈ ಹೋರಾಟಕ್ಕೆ ಆಳಂದ ತಾಲೂಕಿನಿಂದ 500ಕ್ಕಿಂತ ಹೆಚ್ಚು ಮಂದಿ ಭಾಗವಹಿಸಲು ನಿರ್ಧರಿಸುವುದಾಗಿ ಅವರು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಮಾರ್ಚ್ 24ರಂದು ಮಧ್ಯಾಹ್ನ 3 ಗಂಟೆಗೆ ಆಳಂದ ಪಟ್ಟಣದ ಬುದ್ಧ ವಿಹಾರ ಚೆಕ್ಪೋಸ್ಟ್ನಿಂದ ಟ್ರಾವೆಲ್ಸ್ ಬಸ್ ಮೂಲಕ ಪ್ರತಿಭಟನಾಕಾರರು ಬೆಂಗಳೂರಿಗೆ ಪ್ರಯಾಣ ಹೊರಡಲಾಗುವುದು. ತಾಲೂಕಿನ ಪ್ರಗತಿಪರ ಚಿಂತಕರು, ಒಳ ಮೀಸಲಾತಿ ಹೋರಾಟಗಾರರು ಹಾಗೂ ಬಲಗೈ ಸಮಾಜದ ಗ್ರಾಮೀಣ ಮತ್ತು ಪಟ್ಟಣದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನ ಯಶಸ್ವಿಗೊಳಿಸಬೇಕೆಂದು ಮುಖಂಡರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ದಯಾನಂದ್ ಸೇರಿಕಾರ್, ಬಸಲಿಂಗಪ್ಪ ಗಾಯಕ್ವಾಡ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸಿದ್ದರಾಮ್ ಪ್ಯಾಟೆ, ಆನಂದ್ ಗಾಯಕ್ವಾಡ್, ಪುರಸಭೆ ಮಾಜಿ ಸದಸ್ಯರಾದ ಲಕ್ಷ್ಮಣ್ ಢಳಕೀಕರ್, ಚಂದ್ರಶಾ ಗಾಯಕ್ವಾಡ್, ದತ್ತ ಕಟ್ಟಿಮನಿ, ಲಕ್ಷ್ಮೀಕಾಂತ್ ಭಜನ್, ಅರುಣ್ ಕುಮಾರ್, ಮಹಾದೇವ್ ಜಿಡ್ಡೆ ಮುಂತಾದವರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯ ಉದ್ದೇಶ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ವರ್ಷಗಳಿಂದ ಚಾಲ್ತಿರುವ ಒಳ ಮೀಸಲಾತಿಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನು ವರದಿ ಸರ್ಕಾರಕ್ಕೆ ಸಲ್ಲಿಸಿದಾರಲ್ಲ, ಆ ವರದಿಯಲ್ಲಿ ಜಾತಿಯ ಒಂದು ಸಮೀಕರಣದಲ್ಲಿ ABC ಅಂತೇಳಿ 3 ಗುಂಪುಗಳು ಮಾಡಿ, ಪ್ರವರ್ಗ ಎದಲ್ಲಿ ಮಾದಿಗ ಸಂಬಂಧ ಜಾತಿಗಳು, ಪ್ರವರ್ಗ ಬಿ ಯಲ್ಲಿ ವಲಯ ಸಂಬಂಧ ಸುಮಾರು 61 ಜಾತಿಗಳು, ಪ್ರವರ್ಗ ಸಿ ಯಲ್ಲಿ ಕೊಲಂಬೋ, ಕೊಂಚ, ಕೊರ್ಮ, ಲಮಾಣಿ, ಬೋಯಿ, ಒಡ್ಡ ಅಂತೇಳಿ ಈ ಜಾತಿಗಳು ಸೇರ್ಪಡೆ ಮಾಡಿ ಈ ಮೀಸಲಾತಿಯನ್ನು ಹಂಚುವುದು 6, 6 ಮತ್ತು 5 ಒಂದು ರೋಸ್ಟರ್ ಬಿಂದುಗಳನ್ನು ಮಾಡಿತ್ತು. ಆ ರೋಸ್ಟರ್ ಬಿಂದುವಿನಿಂದ ವಿಶೇಷವಾಗಿ ಬಲಗೈ ಅಥವಾ ವಲಯ ಸಂಬಂಧ ಜಾತಿಗಳಿಗೆ ಅನ್ಯಾಯವಾಗಿದೆ. ಪ್ರವರ್ಗ ಎದಲ್ಲಿ ಬರುವಂತಹ ಜಾತಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 28 ಲಕ್ಷ ಅಂತ ದೃಢೀಕರಣವಾಗಿದ್ದು, ಈ ಪ್ರವರ್ಗ ಬಿಯ ವಲಯ ಸಂಬಂಧ ಜಾತಿಗಳು ಈ ಕರ್ನಾಟಕ ರಾಜ್ಯದಲ್ಲಿ 32 ಲಕ್ಷವನ್ನು ಈ ವರದಿಯಲ್ಲಿ ಸಲ್ಲಿಸಲಾಗಿದೆ. ಈ ಅಂತೂ ಕೂಡ ಈ ಸುಮಾರು 61 ಪ್ರವರ್ಗ ಬಿ ಯಲ್ಲಿ ಬರುವಂತ 61 ಸಬ್ ಕಾಸ್ಟ್ಗಳನ್ನು ಒಡೆದು ಹಾಕಿ ಕೇವಲ 19 ಜಾತಿಗಳನ್ನು ಮಾತ್ರ ಈ ಸೀಮಿತಗೊಳಿಸಿ ಈ ಬಲಗೈ ವಲಯ ಸಂಬಂಧ ಜಾತಿಗಳನ್ನ ಒಂದು ಬಹಳ ಗಣನೀಯವಾಗಿ ಒಂದು ಕಡಿಮೆ ಮಾಡುವ ಹುನ್ನಾರದಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಸಲ್ಲಿಸಿರ್ತಾರೆ. ಈ ವರದಿಯಿಂದ ನಮ್ಮ ಸಮುದಾಯಕ್ಕೆ ಏನು ಸರ್ಕಾರ ಹುದ್ದೆಗಳಲ್ಲಿ ಏಕಾಏಕ ಇರುವಂತಹ ಕೀ ಪೋಸ್ಟ್ಗಳಲ್ಲಿ ಬರುವಂತಹ ಹುದ್ದೆಗಳನ್ನು ಪ್ರವರ್ಗ ಏಕ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆ ಸುಮಾರು ಮೊದಲು ಒಂದು ಬಿಂದು ಆಗಿತ್ತಪ್ಪ ಅಂದ್ರೆ 1, 7, 13, 21 ಪ್ರಕಾರ ಆಗ್ತಿತ್ತು. ಪ್ರವರ್ಗ 1ಕ್ಕ 1 ಬಂದ್ರೆ ನೇರವಾಗಿ ಮತ್ತೆ 7ನೇ ನಮ್ಗೆ ಬರ್ತಿತ್ತು. ಆದ್ರೆ ಈ ಅವೈಜ್ಞಾನಿಕ ನಾಗಮೋಹನ್ ದಾಸ್ ವರದಿಯಲ್ಲಿ 9ನೇ ಪ್ರಬಿಂದನೆ ಬರ್ತದೆ ನಮ್ಗೆ. ಅಂದ್ರೆ ವರಷ್ಟು ಬಿಂದುಯಲ್ಲಿ ಎಂತ ಒಂದು ಮೋಸ ಮಾಡಿದ್ರೆ ಅಂದ್ರ 1 ಹುದ್ದೆಗಳಿದ್ದಾಗ ಅದು ನೇರವಾಗಿ ಪ್ರವರ್ಗ ಏಕೆ ಹೋಗುತ್ತೆ, ಪ್ರವರ್ಗ ಬಿ ಬರೋಕೆ ಸಾಧ್ಯನೇ ಇಲ್ಲ. ಸುಮಾರು ಒಂದು ಪ್ರವರ್ಗ ಎ ಪೋಸ್ಟ್ಗಳನ್ನ ಬಂದಾಗ 30 ವರ್ಷಗಳವರೆಗೆ ಆ ಹುದ್ದೆಗಳನ್ನು ಕಾಯ್ಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ವರದಿಯದ ಅವೈಜ್ಞಾನಿಕ ವರದಿ ಅದ. ಮತ್ತು ಇದನ್ನು ಇನ್ನೊಂದು ಏನಪ್ಪ ಅಂದ್ರೆ ಗಣಿತದಲ್ಲಿ ಕೂಡ ಮಹಾ ಮೋಸ ಕೂಡ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಂಪಲ್ ಆಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಲಯ ಸಮುದಾಯದ 223 ಜಾತಿಗಳನ್ನ ಮಾತ್ರ ಅದು ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ಅಲ್ಲಿರೋದು 1 ಲಕ್ಷ ವೋಟರ್ ಇದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿ 5 ಲಕ್ಷ ನಮ್ಮ ಸಮುದಾಯ ಜನರಿದ್ರು ಕೂಡ 2,22,000 ಮಾತ್ರ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಈ ಹಾವೇರಿಯಲ್ಲಿ 50,000 ಇದ್ದವರಿಗೆ 12,000 ಮಾತ್ರ ತೋರಿಸಿದ್ದಾರೆ. ಇವೆಲ್ಲ ಅವೈಜ್ಞಾನಿಕ ಪದ್ಧತಿ ಮತ್ತು ದುರಾದೃಷ್ಟ ಇಟ್ಟುಕೊಂಡು ಮಾಡಿದ್ರಲಿಂದ ಒಕ್ಕೂರಿನಿಂದ ನಮ್ಮ ಸಮುದಾಯದ ರಾಜ್ಯ ಮಟ್ಟದ ಬಲಗೈ ಸಮುದಾಯ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದಂತ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೂ ಕಾರ್ಯಾಧ್ಯಕ್ಷರಂತ ಸಿದ್ದಯ್ಯ ಸರ್ ಅವರು ನೇತೃತ್ವದಲ್ಲಿ ಇದೇ ತಿಂಗಳ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲಿ ಈ ಅವೈಜ್ಞಾನಿಕ ವರದಿಯನ್ನು
ಈ ಪಕ್ಷಾತೀತವಾಗಿ ಏನ ಪಕ್ಷದ ಪಾತ್ರದಿಂದ ಕೂಡಿರುತ್ತಲ್ಲ ಈ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಯಾಕೆ ತಿರಸ್ಕರಿಸಬೇಕಂದ್ರ ಅನೇಕ ಲೋಪಗಳಿಂದ ಕೂಡಿರ್ತವೆ. ನಾವು ಎಲ್ಲಿವರೆಗೂ ಕಾಯ್ಬೇಕಂತ ಈ ರಷ್ಟು ಬಿಂದುವೆ ಅಂದ್ರ ಈ ಹಿಂದುಳಿದ ವರ್ಗದ ಒಂದು ವರದಿ ಕೂಡ ಆಗ್ಯದ. ಹಿಂದುಳಿದ ವರ್ಗದ ವರದಿಯನ್ನು ಹೊರಗೆ ಬಂದ ನಂತರ ಅವು ಎರಡು ಅದು ಬಹಳ ಸೈಂಟಿಫಿಕಲ್ ಆಗ್ಯದ. ಆ ವರದಿಯವರೆಗೆ ಬಂದಾಗ ನಾಗಮೋಹನ್ ದಾಸರ ವರದಿಯನ್ನು ಮತ್ತು ಈ ವರದಿಯನ್ನು ಹಿಂದುಳಿದ ವರದಿ ತುಲನೆ ಮಾಡಿದಾಗ ಅವುಗಳನ್ನು ಬಹಳ ಡಿಫರೆನ್ಸ್ ಪ್ರಕಾರ ಮರು ಸಮೀಕ್ಷೆಯನ್ನು ಮಾಡಿಸಬೇಕು. ಒಂದು ವೇಳೆ ಮಾಡಿಸದೆ ಹೋದರೆ ನಮ್ಮ ಸಂಖ್ಯೆ ಗಣನೀಯವಾಗಿ ಕಡಿಮೆ ಬರುವುದರಲ್ಲಿ ಯಾವುದೇ ಸಂದೇಹಗಳು ಇಲ್ಲ. ಯಾಕಂದ್ರೆ 61 ಸರ್ಕಾರದಿಂದ ನೋಟಿಫೈಡ್ ಆಗದೆ 61 ಜಾತಿ ನಮ್ಮವ. ಆದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಏನ್ ಮಾಡ್ಯಾರ, ಕೇವಲ 19 ಜಾತಿಗಳನ್ನ ಮಾತ್ರ ತೋರಿಸ್ಬಿಟ್ರ. ಈ ಉಳಿದ ಜಾತಿಗಳನ್ನು ಹರಿದು ಹಂಚಾಕಿ ಪ್ರವರ್ಗ ಏಕ ಮತ್ತು ಸಿ ಯಲ್ಲಿ ಹರಿದು ಹಂಚಾಕಿ ಆ ಜನರ ಒಂದು ಜನಸಂಖ್ಯೆಯನ್ನು ಹೆಚ್ಚು ಮಾಡುವುದರಲ್ಲಿ ಅವರ ಮುತರ್ಜಿ ವಹಿಸಿದರೂ ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ. ಸೊ ಆ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯದ ಒಕ್ಕೂಟದಿಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಅವೈಜ್ಞಾನಿಕ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರಗೊಳಿಸಲು ಮತ್ತು ಈ ಏನು ಸಮುದಾಯಕ್ಕೆ ಅನ್ಯಾಯ ಮಾಡಿದಾರಲ್ಲ ಇವರ ಮೇಲೆ ವಿಶೇಷ ದೌರ್ಜನ್ಯ ತಡೆಯ ಕಾಯ್ದೆಯಲ್ಲಿ ಈ ಜಸ್ಟಿಸ್ ನಾಗಮೋಹನ್ ದಾಸರ ಮೇಲೆ ಪ್ರಕರಣ ದಾಖಲಿಸುವ ಕುರಿತು ಕೂಡ ಇದು ಹೊರಟಾಗಿದೆ. ಯಾಕಂದ್ರೆ ನೇರವಾಗಿ ಕೆಲವು ಕಡೆ ಏನ್ ಹೇಳಿದಾರೆ ನೋಡ್ರಿ, ಇಲ್ಲ ನಿಮ್ಮ ಸಮುದಾಯದ ಇಲ್ಲಿ ಎಡ ಬಲ ಅಂತ ಕೆಲವು ಕಡೆ ಬಂದಾರ, ಮತ್ತೆ ಆದಿ ಕರ್ನಾಟಕ ಆದಿ ದ್ರಾವಿಡ ಬಂದಾರ, ಇವೆಲ್ಲನೂ ವರದಿ ಏನ್ ಮಾಡ್ಯಾರ ಛಿದ್ರ ಮಾಡಿ ನಮ್ಮ ಸಮುದಾಯಕ್ಕೆ ಗಣನೀಯವಾಗಿ ಕಡಿಮೆ ಮಾಡಲು ಕೂಡ ಅವರು ಬಹಳ ಮುತುರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ತಾಲೂಕಿನ ಎಲ್ಲ ವಲಯ ಸಂಬಂಧಿತ ಜಾತಿಯ ಎಲ್ಲ ಕುಲ ಬಾಂಧವರಲ್ಲಿ ಕಳಕಳಿಯಿಂದ ಕೇಳ್ಕೋದೇನೆಂದರೆ ಈ 24ನೇ ತಾರೀಕು ಈ ಆಳಲಿನಿಂದ ಸುಮಾರು ಒಂದು 5-6 ಜನರು ಕೂಡ ಭಾಗವಹಿಸಿ ರಾಜ್ಯದಲ್ಲಿ ಒಂದು ಟಾರ್ಗೆಟ್ ಬಂದ್ರೆ ಸುಮಾರು ಒಂದು 5 ರಿಂದ 10 ಲಕ್ಷ ಜನಸಂಖ್ಯೆ ಸೇರಿಸಿ ಒಂದು ನಮ್ಮ ಪ್ರತಿಭಟನೆ ಮಾಡಬೇಕಾಗ್ಯದ. ಅದಕ್ಕಾಗಿ ಎಲ್ಲಾ ತಾಲೂಕಿನ ಇದರಲ್ಲಿ ಯಾವುದೇ ಪಕ್ಷಪಾತಗಳ ಸಂಘಟನೆಗಳಿಲ್ಲ, ಸಮುದಾಯದ ಹಿತಚಿಂತನೆಗಾಗಿ ಈ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದು ಹೋಗಲೇಬೇಕಾಗ್ಯದ. ಅಂತ ದಯವಿಟ್ಟು ತಾವೆಲ್ಲರೂ ತಾಲೂಕಿನ ಹಿರಿಯರು, ಎಲ್ಲ ಸಂಘಟನೆಗಳ ಮುಖಂಡರು, ರಾಜಕೀಯ ಮುಖಂಡಗಳು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬಿಟ್ಟು ನಾಳೆ 25ನೇ ತಾರೀಕಂದು ಏನು ಬೃಹತ್ ಪ್ರತಿಭಟನೆ ಆಗಲ್ಲ, ಆ ಪ್ರತಿಭಟನೆ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಿದೆ ಎಂದು ಎಲ್ಲರಲ್ಲಿ ವಿನಂತಿ. ಜೈ ಭೀಮ್.